ಜೆಸ್ಕಾಂ ನೌಕರರ ಸಂಘದ ಪ್ರಾಥಮಿಕ ಸಮಿತಿ ಚುನಾವಣೆ ಅಧ್ಯಕ್ಷ ಕಾರ್ಯದರ್ಶಿ ಸ್ಥಾನಕ್ಕೆ ನೂತನ 7 ಪದಾಧಿಕಾರಿಗಳ ಆಯ್ಕೆ. ಮಾಣಿನಗರದ ಜೆಸ್ಕಾಂ ಕಚೇರಿಯ ಸಭಾಂಗಣದಲ್ಲಿ ನಡೆದ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನೌಕರರ ಸಂಘದ 3 ವರ್ಷಗಳ ಅವಧಿಯ ಪ್ರಾಥಮಿಕ ಸಮಿತಿಗೆ ಒಟ್ಟು 13 ಜನ ನೌಕರರು ನಾಮಪತ್ರವನ್ನು ಸಲ್ಲಿಸಿದರು. 7 ಪದಾಧಿಕಾರಿಗಳ ಸ್ಥಾನಗಳಿಗೆ ಚುನಾವಣೆ ನಡೆದಿದೆ. ಒಟ್ಟು 76 ಮತದಾರರಿದ್ದು ಅವರಲ್ಲಿ 74 ಮತದಾರರು ಮಾತ್ರ 7 ಮತಗಳನ್ನು ಮತ ಚಲಾಯಿಸುವುದಕ್ಕೆ ಅವಕಾಶವಿದ್ದರಿಂದ 7 ಜನ ನೌಕರರಿಗೆ ಮತಗಳನ್ನು ಹಾಕುವುದರ ಮೂಲಕ ಆಯ್ಕೆ ಮಾಡಿದರು. 7 ಜನ ಪದಾಧಿಕಾರಿಗಳ ಸ್ಥಾನಗಳಿಗೆ ನಡೆದ ಚುನಾವಣೆಯಲ್ಲಿ ಸಿದ್ದಪ್ಪ 52, ಅಮರೇಶ್ 48, ಬಸವರಾಜ್ 45, ಮೊಹಮ್ಮದ್ ರಫಿ 45, ಎಸ್.ಎ. ಖಲೀಲ್ 39, ಗೋಪಾಲ 39, ಸಿದ್ದಲಿಂಗಯ್ಯ ಸ್ವಾಮಿ 39 ಮತಗಳನ್ನು ಪಡೆಯುವುದರ ಮೂಲಕ ವಿಜೇತರಾಗಿರುವುದಾಗಿ ಚುನಾವಣೆ ಅಧಿಕಾರಿ ರಾಜಾ ಶ್ಯಾಮಸುಂದರ್ ನಾಯಕ್ ವಕೀಲರು ಘೋಷಿಸಿದರು. ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನೌಕರರ ಸಂಘ ಪ್ರಾಥಮಿಕ ಸಮಿತಿ ಮಾನ್ವಿ ಒಂದು ಚುನಾವಣೆಯಲ್ಲಿ ಒಟ್ಟು 13 ಜನ ಒಂದು ಕಣದಲ್ಲಿದ್ದರು. 7 ಜನರನ್ನು ಆಯ್ಕೆ ಮಾಡುವ ಒಂದು ಚುನಾವಣೆ. ಇದರಲ್ಲಿ ಒಟ್ಟು 76 ಓಟುಗಳಿದ್ದು ಅದರಲ್ಲಿ 74 ಓಟುಗಳನ್ನು ಚಲಾವಣೆ ಮಾಡಿದ್ದಾರೆ. ಪ್ರತಿಯೊಬ್ಬರಿಗೆ 7 ಓಟುಗಳು, 7 ಜನ ಆಯ್ಕೆ ಮಾಡುವ ದೃಷ್ಟಿಯಿಂದ ಅದರಲ್ಲಿ ಇವತ್ತು 13 ಜನರಲ್ಲಿ ಸಿದ್ದಪ್ಪ ನರಸಪ್ಪ 52 ಓಟುಗಳನ್ನು ತೆಗೆದುಕೊಂಡಿದ್ದಾರೆ. ಅದೇ ರೀತಿ ಸೆಕೆಂಡ್ ಅಂದರೆ ಅಮರೇಶ್ ಬಸವರಾಜ 48, ಮೂರನೇದಾಗಿ ಬಸವರಾಜ್ ಪಂಪಯ್ಯ 45, ಅದೇ ರೀತಿ ಮೊಹಮ್ಮದ್ ರಫಿ ಅಬ್ದುಲ್ ನಬಿ 45, ನಂತರ ಖಲೀಲ್ ಎಸ್.ಎ. ಅಬ್ದುಲ್ ರಜಾಕ್ 39, ನಂತರ ಗೋಪಾಲ್ ಕರಿಯಪ್ಪ 39, ಸಿದ್ದಲಿಂಗಯ್ಯ ಸ್ವಾಮಿ 39. ಈ ರೀತಿಯಾಗಿ 7 ಜನ ಇವರು ಆಯ್ಕೆಯಾಗಿದ್ದಾರೆ. ಅವರಿಗೆಲ್ಲರಿಗೂ ಶುಭಾಶಯಗಳು. ಅದೇ ರೀತಿ ಈ ಒಂದು ಚುನಾವಣೆಯನ್ನು ಶಾಂತ ರೀತಿಯಿಂದ ಮತ್ತು ಯಶಸ್ವಿಗೊಳಿಸಿದ್ದಕ್ಕಾಗಿ ನನ್ನನ್ನು ಈ ಚುನಾವಣೆಯ ಒಬ್ಬ ಚುನಾವಣಾಧಿಕಾರಿಯಾಗಿ ನೇಮಿಸಿದ್ದಕ್ಕೂ ಸಹ ನಾನು ಈ KB ಅವರಿಗೆ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಜೆಸ್ಕಾಂ ಇಲಾಖೆಯ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರಾದ ವೈದ್ಯನಾಥ್ ಮತ್ತು ಯಲ್ಲಪ್ಪ ಭಂಡಾರಿ ನೂತನವಾಗಿ ಆಯ್ಕೆಯಾದ 7 ಜನ ಪದಾಧಿಕಾರಿಗಳನ್ನು ಅಭಿನಂದಿಸಿ ಮಾತನಾಡಿದರು. ನೂತನ 7 ಜನ ಪದಾಧಿಕಾರಿಗಳು ಅಧ್ಯಕ್ಷ ಮತ್ತು ಕಾರ್ಯದರ್ಶಿ ಆಯ್ಕೆ ಬಳಿಕ ಜೆಸ್ಕಾಂ ಇಲಾಖೆಯ ಅಭಿವೃದ್ಧಿ ಹಾಗೂ ನೌಕರರ ಅಭಿವೃದ್ಧಿಗಾಗಿ ಶ್ರಮಿಸುವಂತೆ ತಿಳಿಸಿದರು. ಸೂತ್ರವಾಗಿ ನಡೆಸಿಕೊಟ್ಟಂತ ನಮ್ಮ ಮೊದಲನೇದಾಗಿ ಚುನಾವಣಾಧಿಕಾರಿಗಳ ಧನ್ಯವಾದ ಅರ್ಪಿಸ್ತಾ ಇದ್ದೀನಿ. ಅದೇ ರೀತಿಯಾಗಿ ಎಲ್ಲ ಈ ಚುನಾವಣೆ ನಡೆಯಲು ಎಲ್ಲ ಸಿಬ್ಬಂದಿವರದವರು ಕೂಡ ಸಹಕರಿಸಿದಿರಿ. ಅದೇ ರೀತಿಯಾಗಿ ಸೋಲು ಗೆಲುವು ಎಲ್ಲ ಇರ್ತದೆ ಒಂದು ಚುನಾವಣೆ ಮೇಲೆ. ಎರಡನ್ನೂ ಒಂದೇ ರೀತಿಯಾಗಿ ಸ್ವೀಕರಿಸಿ ಸಮಾನತೆಯಿಂದ ಯಾವುದೇ ಒಂದು ಮೊದಲ ಚುನಾವಣೆ ಮೇಲೆ ಮುಗಿತು. ತಿರ್ಗಿ ನಾವು ಒಂದು ಇಲಾಖೆ ಅಂದರೆ ಜೆಸ್ಕಾಂ ಇಲಾಖೆ ಅಂದರೆ KB ಅಂದರೆ ಒಂದು ಕುಟುಂಬ ಇದ್ದಾಗೆ. ಸೊ ಅದೇ ರೀತಿಯಾಗಿ ಇವತ್ತು ಚುನಾವಣೆ ಏನು ಪದಾಧಿಕಾರಿಗಳಾಗಿರ್ತಾರೆ ಅದನ್ನು ಎಲ್ಲರಿಗೂ ಒಂದು ಅಭಿನಂದನೆ ಸಲ್ಲಿಸಿ ಎಲ್ಲರೂ ಒಂದು ಸಮಾನತೆ ಯಾವುದೋ ಒಂದು ಒಳಗಡೆ ನಾವು ಸೋಲಿಸಿದ್ದಾರೆ ನಾನು ಗೆಲ್ಲಿಸಿದ್ದಾರೆ ಅಂತ ಏನು ಬಿಂಬಿಸಿದೆ ಯಾವುದೇ ರೀತಿಯಾಗಿ ಗೊಂದಲ ಮಾಡ್ಕೊಳ್ಳದೆ ಎಲ್ಲ ಒಂದು ಒಗ್ಗೂಡ್ಕೊಂಡು ಕೆಲಸ ಮಾಡ್ತಾ ನಮ್ಮ ಕಂಪನಿಯನ್ನು ಒಂದು ಒಳ್ಳೆಯ ಉನ್ನತ ಸ್ಥಾನ ಮತ್ತು ನಮ್ಮ ಈ ನೀಡಿರ್ತಕ್ಕಂಥ ಟಾರ್ಗೆಟನ್ನು ರೀಚ್ ಮಾಡಿ ಒಂದು ಕಲೆಕ್ಷನ್ನಲ್ಲಿ ಮುಂದೆದಾಗಿ ನಾವು ಪ್ರಿಫರೆನ್ಸ್ ಕೊಡಬೇಕು. ಯಾಕಂದರೆ ಕಂಪನಿ ಯಾವ ರೀತಿಯಲ್ಲಿ ಎಲ್ಲ ಮಟ್ಟದಲ್ಲಿ ಅಂತ ಎಲ್ಲರಿಗೂ ಗೊತ್ತಿದೆ. ಸೊ ಹಾಗಾಗಿ ನಾವು ಕೆಲಸ ಮುಖ್ಯ ಅಂತ ಸಂಘ ಸಂಸ್ಥೆ ಅಂತ ಮಾಡೋಣ ಅಂತ ಹೇಳ್ತಾ ಎಲ್ರಿಗೂ ಈ ಚುನಾವಣೆಗೆ ಸಹಕಾರ ಕೊಟ್ಟು ತಮ್ಮೆಲ್ಲರಿಗೂ ಹೊಂದಿಸಿ ನಾನು 2 ಮಾತು ಮುಗಿಸ್ತೇನೆ. ಅದೇ ರೀತಿಯಾಗಿ ಅಧ್ಯಕ್ಷರಾಗಿ ಮೊಹಮ್ಮದ್ ರಫಿ ಮತ್ತು ಕಾರ್ಯದರ್ಶಿಯಾಗಿ ಅಮರೇಶ್ ಇವರನ್ನ ಆಯ್ಕೆ ಮಾಡುವ ಗುಸುಗುಸು ಮಾತುಗಳು ಕೇಳಿ ಬಂದವು. ಈ ಸಮಿತಿಯ ಸ್ಪರ್ಧೆಯಲ್ಲಿ ಗುರುರಾಜ್ 38, ಸಲೀಂ 31, ಇರ್ಫಾನ್ ಅಲಿ 5, ರಾಮಣ್ಣ 24, ದೇವರಾಜ್ 35, ಬೀರಪ್ಪ 38 ಮತಗಳನ್ನು ಪಡೆದು ಹಿನ್ನಡೆಯಾದರು. ನಂತರ ಜೆಸ್ಕಾಂ ನೌಕರರ ಸಂಘದ ಪ್ರಾಥಮಿಕ ಸಮಿತಿಗೆ ಆಯ್ಕೆಯಾದ ನೂತನ 7 ಪದಾಧಿಕಾರಿಗಳನ್ನು ಅಭಿನಂದಿಸಲಾಯಿತು. ಈ ವೇಳೆ ಚುನಾವಣಾಧಿಕಾರಿಯಾಗಿ ಕಾರ್ಯನಿರ್ವಹಿಸಿದ ರಾಜಾ ಶ್ಯಾಮಸುಂದರ್ ನಾಯಕ್ ಮತ್ತು ಜಿಲ್ಲಾ ಜೆಸ್ಕಾಂ ನೌಕರರ ಸಂಘದ ಪದಾಧಿಕಾರಿಗಳಿಗೆ ಸನ್ಮಾನಿಸಿ ಗೌರವಿಸಿದರು. ನಾವೇ ಬಹಳ ಧನ್ಯಗಳು, ಮೂರ ಕಾಲದ ಪುಣ್ಯ ನಾವು. ಯಾಕಂದರೆ ಇಂಥ ಒಂದು ವ್ಯವಸ್ಥೆ ಯಾವುದೇ ಇಲಾಖೆಯಲ್ಲಿಲ್ಲ. ಹಾಗಾಗಿ ನಾನು ಮುಂದಿನ ದಿನಗಳಲ್ಲಿ ನಮ್ಮ ಕಂಪನಿ ಯಾವುದೇ ಒಂದು ಪ್ರೈವೇಟೇಷನ್ ಆಗಲಾರ್ದಂಗೆ ಮಾಡಬೇಕಾದ್ರೆ ಅದು ನಮ್ಮ ಕೈಯಲ್ಲಿದೆ.
ನಮ್ಮ ಕೈಯಲ್ಲಿ ನಾವು ದಿನನಿತ್ಯ ರೆವಿನ್ಯೂ ಕಲೆಕ್ಷನ್, ಲೈನ್ ಫಾಲ್ಟ್ ಎಲ್ಲ ದಿನನಿತ್ಯ ಕೆಲಸ ಮಾಡಿ ಅದು ಫಸ್ಟ್ ಪ್ರಿಫರೆನ್ಸ್ ರೆವಿನ್ಯೂ ಕಲೆಕ್ಷನ್ ಕೊಡಬೇಕು. ರೆವಿನ್ಯೂ ಕಲೆಕ್ಷನ್ ಆದರೆ ನಮಗೆ ಸಂಬಳ, ಸಾರಿಗೆ ಇನ್ನಿತರ ಬರ್ತವೆ. ಹಾಗಾಗಿ ಈ ಒಂದು ಸುಸಂದರ್ಭದಲ್ಲಿ ನನಗೆ 2 ಮಾತನಾಡಲು ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ಧನ್ಯವಾದವನ್ನು ತಿಳಿಸುತ್ತಾ